ಕೊಡಗು ಜಿಲ್ಲೆಯಲ್ಲಿ ಇದೀಗ ಊರು ಹಬ್ಬಗಳ ಸಂಭ್ರಮ ಮನೆ ಮಾಡಿದ್ದು, ಒಂದೊಂದು ಊರಿನಲ್ಲೂ ಒಂದೊಂದು ರೀತಿಯ ಕಟ್ಟುಪಾಡಿನ ಹಬ್ಬಗಳು ಸಂಪನ್ನಗೊಳ್ಳುತ್ತಿದೆ. ಇದೀಗ ಕೊಡಗು ಜಿಲ್ಲೆ ಸುಂಟಿಕೊಪ್ಪ ಸಮೀಪದ ಉಲುಗಲಿ ಗ್ರಾಮದ ಪನ್ಯ ಎಂಬಲ್ಲಿ ಶ್ರೀ ಮಳೂರು ಬೆಳ್ಳೇರಿಕಮ್ಮ ದೇವರ ಜಾತ್ರಾ ಮಹೋತ್ಸವವು ಇದೇ ಏಪ್ರಿಲ್ 15ರಂದು ನಡೆಯಲಿದೆ. ಅಂದು ಮುಂಜಾನೆಯಿಂದಲೇ ದೇವಾಲಯದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ನಡೆಯಲಿದ್ದು, ಬೆಳಗ್ಗೆ 8:30 ಗಂಟೆಗೆ ಮಂದನಮನೆ ಮನಸ್ಥಾನದಿಂದ ಬೆಳ್ಳೇರಿಕಮ್ಮ ದೇವರ ಅಲಂಕರಿಸುವ ಭಂಡಾರ ಹೊರಟು ಕಾಡುದಾರಿಯ ಮೂಲಕ ಸಾಗಿ ದೇವಾಲಯದ ಸಮೀಪ ಮಂದನಮನೆಯಿಂದ ಬಂದ ಭಂಡಾರ ಹಾಗೂ ಅಂಜನಗೇರಿ ಬೆಟ್ಟಗೇರಿ ಕಡೆಯಿಂದ ಭಂಡಾರ ಒಟ್ಟಿಗೆ ಸೇರಿ 3 ಗ್ರಾಮದ ತಕ್ಕ ಮುಖ್ಯಸ್ಥರು ಒಟ್ಟಾಗಿ ಬಂದು 9:30ಕ್ಕೆ ದೇವರ ಸನ್ನಿಧಿಯನ್ನ ಸೇರಲಾಗುತ್ತದೆ. ಗಂಟೆಗೆ ದೇವರ ಬೆಳಕು, 10:30ಕ್ಕೆ ಚೌಲೆ ಆಟದ ಮೂಲಕ ದೇವರಿಗೆ ನೃತ್ಯ ಸೇವೆಯನ್ನ ಸಲ್ಲಿಸಲಾಗುತ್ತೆ. ಬಳಿಕ 11 ಗಂಟೆಗೆ ಬೆಳ್ಳೇರಿಕಮ್ಮ ದೇವರ ಉತ್ಸವ ಮೂರ್ತಿಯನ್ನ ಗರ್ಭಗುಡಿಯಿಂದ ಹೊರತರುವುದು. 11:30ಕ್ಕೆ ವಸಂತಕಟ್ಟಿಯಲ್ಲಿ ದೇವರ ಉತ್ಸವ ಮೂರ್ತಿಗೆ ಪೂಜೆ, 11:45ಕ್ಕೆ ಉತ್ಸವ ಮೂರ್ತಿಯ ನೃತ್ಯ ಬಲಿ, ದರ್ಶನ ಬಲಿ ಪೂಜೆ ನಡೆಯಲಿದೆ. 12:45ಕ್ಕೆ ದೇವರಿಗೆ ಭಂಡಾರ ಹಾಕುವುದು, 1 ಗಂಟೆಗೆ ತೀರ್ಥ ಪ್ರಸಾದ ವಿತರಣೆ ಹಾಗೂ 1:30 ಗಂಟೆಗೆ ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ವರ್ಷಪ್ರತಿ ನಡೆಸಿಕೊಂಡು ಬರುವಂತೆ ಈ ಬಾರಿಯೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ಈ ಬಾರಿಯ ಅನ್ನ ಸಂತರ್ಪಣೆಯನ್ನ ದಾನಿಗಳಾದ ಪೂಜಾರಿ ಮನೆ ಮಹೇಶ್ ಕುಟುಂಬ ನಡೆಸಿಕೊಡಲಿದೆ ಎಂದು ಶ್ರೀ ಮಳೂರು ಬೆಳ್ಳೇರಿಕಮ್ಮ ದೇವಾಲಯದ ಆಡಳಿತ ಮಂಡಳಿ ತಿಳಿಸಿದ್ದು, ದೇವಾಲಯದ ವಾರ್ಷಿಕೋತ್ಸವದಂದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗುವಂತೆ ಆಡಳಿತ ಮಂಡಳಿ ಕೋರಿದೆ.